ವೀಕ್ಷಕರೇ, ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ನಮ್ಮ ಜೊತೆ ಕರೆ ಇದ್ದಾರೆ. ಯಾರಂದ್ರೆ ಬಿಜೆಪಿ ಮುಖಂಡರಾದಂತಹ ರೂಪಾಲಿ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ, ಲೈನ್ ಅಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ಹಾ ನಮಸ್ಕಾರ ಮೇಡಮ್. ಕಾರ್ಯಕ್ರಮದ ಬಗ್ಗೆ ಗೊತ್ತಾಯ್ತಾ? ಹಾ ಗೊತ್ತಿದೆ ಮೇಡಮ್. ಹೌದು. ಓಕೆ, ಜೇನುಗೂಡು ವಾಟ್ಸ್ಆಪ್ ತಂಡದವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಬಹಳಷ್ಟು ಕಾರ್ಯಗಳನ್ನ, ಸ್ವಚ್ಛತಾ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಹಾ, ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ನೂತನ್ ಟಿವಿ ಅವರಿಗೆ ನಾನು ನಮ್ಮ ಧನ್ಯವಾದ ಹೇಳ್ತಾ ಇದ್ದೇನೆ ಮೇಡಮ್. ಒಳ್ಳೆಯ ಕಾರ್ಯಕ್ರಮ ರೂಪಿಸ್ತಾ ಇದ್ದೀರಾ ತಾವು, ಮತ್ತೆ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಎಲ್ಲರಿಗೂ ನಾವು ನಮ್ಮ ಧನ್ಯವಾದಗಳು. ಇನ್ನೊಂದಂದ್ರೆ ಇವತ್ತು ಜೇನುಗೂಡು ವಾಟ್ಸ್ಆಪ್ ತಂಡದವರು ಇವಾಗ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಪ್ರತಿಯೊಂದು ಕೊಳಚೆ ಪ್ರದೇಶದಲ್ಲಿ ಹೋಗ್ಕೊಂಡು ಅಂದ್ರೆ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಮುಂದಿನ ಅವರ ಒಂದು ಮುಂದಿನ ಸಲನು ಅವರು ಮುಂದಿನ ತಾಲೂಕು ಅಂದ್ರೆ ಯಲ್ಲಾಪುರ ತಾಲೂಕು ಅವರು ಇವಾಗ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹಾಗೆ ಎಲ್ಲ ಅವರ ಒಂದು ಗ್ರಾಮದ ಮೂಲಭೂತ ಸೌಕರ್ಯದಲ್ಲಿ ಕೂಡ ಅವರು ಹೆಚ್ಚಿನದಾಗಿ ಒಂದು ಗಮನವನ್ನು ಸೆಳೀತಾ ಇದ್ದಾರೆ. ಯಾಕಂದ್ರೆ ಯುವಕರು ಎಲ್ಲ ವಾಟ್ಸ್ಆಪ್ ಗ್ರೂಪಿನ ಯುವಕರೆಲ್ಲ ತುಂಬಾನೇ ಒಳ್ಳೆ ಕೆಲಸ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಮೇಡಮ್. ಓಕೆ, ವಾಟ್ಸ್ಆಪ್ ಗ್ರೂಪ್ ತಂಡದವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡಿ ಮೇಡಮ್. ಓಕೆ ಓಕೆ ಓಕೆ. ರೂಪಾಲಿ ಮೇಡಮ್ ಅವ್ರು ನಮಸ್ತೆ. ಹಾ ನಮಸ್ಕಾರ, ಹೇಳಿ ಸರ್. ಚೆನ್ನಾಗಿದೆ ಅನಿಸ್ತಾ ನಮ್ ಗ್ರೂಪ್? ಹಾ ತುಂಬಾನೇ ಚೆನ್ನಾಗಿದೆ. ಹೀಗೆ ನಿಮ್ಮ ಹಾಗೇನು ಎಲ್ಲ ನಮ್ಮ ಯುವಕರು ನಮ್ಮ ಡಿಸ್ಟಿಕ್ನ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಎಲ್ಲಾ ಯುವಕರು ಎಲ್ಲರೂ ಯಾವುದೊಂದು ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಧಾನಿಯವರು ಕೂಡ ಮೋದಿಯವರು ಸ್ಥಳೀಯ ಸ್ವಚ್ಛತೆಯಲ್ಲಿ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಯುವಕರೆಲ್ಲ ಇದೇ ಒಂದು ಕಾರ್ಯಕ್ರಮದ ನಿಮಿತ್ತ ತಮ್ಮ ಊರನ್ನ, ತಮ್ಮ ಒಂದು ಜಾಗವನ್ನ ಮತ್ತೆ ತಮ್ಮ ಮನೆಯನ್ನ ಸ್ವಚ್ಛವಾಗಿರ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಮುಂದೆ ಏನ್ ನಿರೀಕ್ಷೆ ಮಾಡ್ತೀರಿ ವಾಟ್ಸ್ಆಪ್ ಗ್ರೂಪ್ ಇಂದ? ಅಂದ್ರೆ ಈಗ ಸ್ವಚ್ಛತಾ ಕಾರ್ಯವನ್ನ ಏನು ಹಮ್ಮಿಕೊಂಡಿದ್ದಾರೆ, ಮುಂದೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ ಅಂತ ಒಂದು ನಿರೀಕ್ಷೆಯನ್ನ ಮಾಡ್ತೀರಿ? ಹಾ, ಇನ್ನು ಮೇಡಮ್ ಇನ್ನೊಂದಂದ್ರೆ ಯುವಕರಿಗೆ ಸಿಕ್ಕಾಪಟ್ಟೆ ನಮ್ ಕಡೆಗೆಲ್ಲ ಎಲ್ಲಾ ಯುವಕರು ಖಾಲಿ ಹಾಗೆ ಕುತ್ಕೊಂಡಿರ್ತಾರೆ. ಓದಿದವರು ಕೂಡ ಮನೆ ಇದ್ದಾರೆ. ಅವರಿಗೆ ಒಂದು ಟ್ರೈನಿಂಗ್ ಮುಖಾಂತರ ಏನಂದ್ರೆ ಬರೀ ಒಂದು ಸ್ವಚ್ಛತೆನೇ ಅಲ್ಲ, ಎಲ್ಲಾದ್ರಲ್ಲೂ ಅವರಿಗೆ ಮುಂದೆ ಹೋಗುದು ಯಾವ ತರ ನಾವು ನಮ್ಮ ಕಾಲಲ್ಲಿ ನಾವು ನಿಂತ್ಕೊಳ್ಬೇಕು ಅನ್ನೋದು, ಅದನ್ನು ಅವರು ಫ್ರೀ ಇದ್ರೆ ಎಲ್ಲಾ ಕಡೆಗೆ ಒಂದು ಸಮಸ್ಯೆ ಏನು ಬಗೆಹರಿಸಬಹುದು ಒಂದು ನಮ್ಮ ಆಸೆ. ಯುವಕರಿಗೆಲ್ಲ ಒಂದು ಮಾದರಿ ಆಗ್ಬೇಕು ಅನ್ನೋದು ವಾಟ್ಸ್ಆಪ್ ಗ್ರೂಪ್ನವರು, ಜೇನುಗೂಡಿನವರು ಅಂತ ನಮ್ಮ ಆಸೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಓಕೆ ಓಕೆ ಓಕೆ. ಸೊ ಹೌದು, ಖಂಡಿತವಾಗ್ಲೂ ಹೌದು. ರೂಪಾಲಿ ನಾಯಕ್ ಒಂದು ಸಜೆಷನ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಈಗ ಕೆಲವು ಯುವಕರು ಇರ್ತಾರೆ, ಏನಂದ್ರೆ ಅಂದ್ರೆ ಕೆಲಸ ಇರಲ್ಲ, ಸ್ವಲ್ಪ ಕೆಲಸಕ್ಕೆ ಹುಡುಕಾಟವನ್ನ ಮಾಡ್ತಾ ಇರ್ತಾರೆ. ಅಂತವ್ರನ್ನ ಕೂಡ ನಿಮ್ಮ ಗ್ರೂಪ್ ಅಲ್ಲಿ ಸೇರಿಸ್ಕೊಂಡ್ರೆ ಹೇಗೆ ಅನ್ನೋದೊಂದು ಕೇಳಿದ್ರು. ಏನಂತೀರಿ? ಇದು ಉತ್ತಮ ಸಲಹೆ ಮೇಡಮ್. ಯಾಕಂದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕೊಡಿಸುವಂತ ವ್ಯವಸ್ಥೆ ಅಂದ್ರೆ ತರಬೇತಿ ಮೂಲಕ ಗ್ರೂಪ್ ನಲ್ಲಿ ಸೇರಿಸೋದಕ್ಕಿಂತ ಅವ್ರು ಹೇಳಿದ ಮಾತು ಅನಿಸ್ತದೆ ನನಗೆ. ಏನಾದ್ರು ನಿರುದ್ಯೋಗದಲ್ಲಿರೋರಿಗೆ ಯಾವುದೇ ರೀತಿಯ ಒಂದು ಉದ್ಯೋಗಕ್ಕೆ ಹೋಗೋ ಹಾಗೆ ನೀವು ಪ್ರೇರೇಪಿಸಿ, ಪ್ರೇರಣೆ ನೀಡಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಾವೆಲ್ಲರೂ ಸೇರಿ ಚರ್ಚೆ ಮಾಡ್ತೀವಿ, ಆ ನಿರ್ಣಯವನ್ನ ಕೈಗೊಳ್ತೀವಿ. ಅದು ಕೂಡ ಒಂದು ದೊಡ್ಡ ಸಮಸ್ಯೆಯನ್ನ ಆಗಿದೆ ಇತ್ತೀಚಿನ ಸಮಾಜದಲ್ಲಿ. ಏನಂದ್ರೆ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಕೆಲಸ, ಯಾಕಂದ್ರೆ ರಿಟೈರ್ಮೆಂಟ್ ಏಜ್ ಕೂಡ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇನ್ನು ಕೆಲವರು ಪ್ರೈವೇಟ್ ಜಾಬ್ ಗಳಿಗೆ ಹೋಗ್ಲಿಕ್ಕೆ ಇಷ್ಟ. ಇನ್ನು ನಮ್ಮ ಜಿಲ್ಲೆಯಲ್ಲೇ ಇರ್ಬೇಕು ಅನ್ಸೋರಿಗೆ ಕೆಲಸ ಇರಲ್ಲ, ಕೃಷಿ ಕಡೆ ಮಾತ್ರ ಮುಖ ಮಾಡ್ಬೇಕಾಗುತ್ತೆ. ಇಂಥವ್ರಿಗೆ ನೀವು ಏನು ಒಂದು ಅಂದ್ರೆ ಯಾವ ರೀತಿಯಾದಂತ ಯೋಜನೆಗಳನ್ನ ಕೈಗೊಳ್ಬಹುದು ಅನಿಸ್ತಾ ಇದೆ? ಇವಾಗಲೇ ಮೇಡಮ್ ನಾವು ವಾಟ್ಸ್ಆಪ್ ಗ್ರೂಪ್ ಕೆಲಸ ಮಾಡಿದ್ವಿ. ಅಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಸರ್ಕಾರದಿಂದ ಬರುವ ವಿವಿಧ ಯೋಜನೆಗಳ ಅಡಿಯಲ್ಲಿ 8ನೇ ಪಾಸ್ ಆಗಿ ನಂತರ ಡಿಗ್ರಿ ಇರ್ಬೋದು, ಹೀಗೆ ವಿವಿಧ ಕ್ವಾಲಿಫಿಕೇಶನ್ ಅನ್ನ ಮುಗಿಸಿದವರಿಗೆ ವಿವಿಧ ರೀತಿಯ ತರಬೇತಿಗಳು ಬಂದಿದ್ದಾವೆ. ಅದಕ್ಕೆ ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳಿರ್ಬೋದು, ಬೆಂಗಳೂರು ಹೊರಗಿನ ಕ್ಷೇತ್ರದಿಂದ ಬಂದಿದ್ದಾರೆ. ಬಂದ್ಕೊಂಡು ಈಗ ಅಂಕೋಲಾದಲ್ಲಿ ಸದ್ಯ ಉದ್ಯೋಗ ಮೇಳ ಅಂತ ನಡೆದಿತ್ತು. ಅವಾಗ ನಾವು ವಾಟ್ಸ್ಆಪ್ ಗ್ರೂಪ್ನವರೆಲ್ಲ ಸೇರಿ ವಾಟ್ಸ್ಆಪ್ ಗ್ರೂಪ್ ನ ಮೂಲಕವೇ ಎಲ್ಲ ಗ್ರೂಪ್ ಏನಿದೆ ನಮ್ದು, ಇವು ಕೇವಲ ಜೇನುಗೂಡು ವಾಟ್ಸ್ಆಪ್ ಗ್ರೂಪ್ ಅಷ್ಟೇ ಅಲ್ಲ, ಬೇರೆ ಬೇರೆ ಗ್ರೂಪ್ ನಮ್ಮ ಮೊಬೈಲ್ ಅಲ್ಲಿ ಇದೆಯಲ್ಲ, ಆ ಗ್ರೂಪ್ ನವರಿಗೆ ಎಲ್ಲರಿಗೂ ಸಂದೇಶವನ್ನು ಮೂಡಿಸಿದ್ವಿ. ಅಂಕೋಲಾದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಅರಸು ಬಂದಿದ್ದಾರೆ. ಒಂದು ಕಡೆ ನಮ್ಗೆ ಬೇಸರ, ಯಾಕಂದ್ರೆ ನಿರುದ್ಯೋಗಿಗಳು ನಮ್ಮ ಅಂಕೋಲಾದಲ್ಲಿ ಹೆಚ್ಚಿದಾರ ಅಂತ. ಇನ್ನೊಂದಡಿಯಲ್ಲಿ ನಾವು ಹೇಳಿದ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಿದೆ ಅನ್ನೋ ಭಾವನೆ ನಮಗಿದೆ. ಓಕೆ, ಈಗ ನೀವು ಇನ್ನು ಮುಂದಿನ ಯೋಜನೆಗಳನ್ನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಈಗ ನೀವು ಮಾಡಿದ ಕಾರ್ಯಗಳಿದೆ ಅಂದ್ರೆ 106 ಕಡೆ ಸ್ವಚ್ಛತಾ ಅಭಿಯಾನವನ್ನ ನೀವು ಕೈಗೊಂಡಿದ್ರಿ. ಖಂಡಿತವಾಗ್ಲೂ ಇದಕ್ಕೆ ಫಲ ಸಿಕ್ಕಿದ್ಯಾ? ಇದಕ್ಕೆ ಮೇಡಮ್ ಫಲ ಸಿಕ್ಕಿದೆ ಅಂತ ಅಂದ್ರೆ ಮಿಶ್ರ ಫಲ ಅಂತ ಹೇಳ್ಬೋದು. ಈಗ ನಮ್ದು ಈ ಗ್ರೂಪ್ ಸ್ಟಾರ್ಟ್ ಆಗಿ 2.5 ವರ್ಷ ಆಯ್ತು. ಇಷ್ಟು ಸಡನ್ ಆಗಿ ಒಂದು ಪ್ರತಿಫಲ ಸಿಗೋದು ಬಹಳ ಕಷ್ಟ. ನಾವು ಇದನ್ನ ಇದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋದ್ರೆ, ಇದೇ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ವಿವಿಧ ಗ್ರಾಮಗಳಲ್ಲಿ ನಾವು ಹಮ್ಮಿಕೊಂಡ್ರೆ ಖಂಡಿತ ಇದರಿಂದ ಫಲ ಸಿಗತ್ತೆ ಅಂತ ಹೇಳಿ ನಮ್ಮ ಗ್ರೂಪಿನ ಎಲ್ಲಾ ಸದಸ್ಯರ ಅನಿಸಿಕೆ ಇದೆ.
ಸೊ ಏನ್ ಅನ್ಸುತ್ತೆ ಸರ್, ಯಾಕಂದ್ರೆ ನೀವು 106 ಕಡೆ ಅಭಿಯಾನವನ್ನ ಕೈಗೊಂಡಿದ್ದೀರಿ, ಹಾಗಾದ್ರೆ ಅಲ್ಲಿನ ಜನರಿಗೆ ಇದ್ರ ಬಗ್ಗೆ ಏನು ನಾಲೆಜೇ ಇರ್ಲಿಲ್ವಾ? ಮೊದಲ ಬಾರಿ ಸ್ವಚ್ಛತೆ ಹೋದಾಗ ಅವಮಾನಿಸ್ತಿದ್ರು, ಏನೋ ಪುರಸಭೆಯವ್ರು ಬಂದ್ರು, ಮುನ್ಸಿಪಾಲ್ಟಿಯವ್ರು ಬಂದ್ರು, ಹೀಗೆಲ್ಲ. ಆಮೇಲೆ ಹೋಗ್ತಾ ಜನ ಹೌದೌದು ಆಮೇಲೆ ಹೋಗ್ತಾ ಜನರು ನಮ್ಮ ಜೊತೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ನಾವೀಗ ಒಂದು ಊರಿಗೆ ಹೋದ್ಮೇಲೆ ಶನಿವಾರ ದಿನ ನಾವು ಪಾಂಪ್ಲೆಟ್ ಮೂಲಕ ಏನು ಇದು ಮಾಡ್ತಿದ್ವಿ, ನಾವು ಸಂಡೇ ಬರ್ತೀವಿ, ಸಂಡೇ ಬೆಳಿಗ್ಗೆ ನಮ್ಮ ಜೊತೆ ಸೇರ್ಕೊಳ್ತಿದ್ರು. ಆಮೇಲೆ ಅವ್ರ ಜೊತೆ ಎಲ್ಲ ಸ್ವಚ್ಛತೆ ಮಾಡಿ ಬದಲಾವಣೆ ಕಾಣ್ತಿತ್ತು. ಸೊ ಹಾಗಾಗಿ ನೀವು ಈಗ 106 ಕಡೆ ಏನು ಅಭಿಯಾನವನ್ನ ಕೈಗೊಂಡಿದ್ದೀರಿ, ಖಂಡಿತವಾಗ್ಲೂ ಒಮ್ಮೆ ಆದ್ರೂ ಹಿಂತಿರುಗಿ ನೋಡಿದೀರಾ? ಅಲ್ಲಿ ನೀವೇನು ಕಾರ್ಯಗಳನ್ನ ಮಾಡಿ ಬಂದಿದ್ದೀರಿ, ಓಕೆ, ಅವ್ರಿಗೆ ಏನೋ ಒಂದು ಮೆಸೇಜ್ ಅನ್ನ ಮುಗಿಸಿದ್ದೀರಿ, ಅವ್ರಿಗೆ ಸಂದೇಶವನ್ನ ನೀಡಿದಿರಿ, ಹೀಗೆ ಸ್ವಚ್ಛತೆಯನ್ನ ಮಾಡಬೇಕು, ನಮ್ಮ ಪರಿಸರವನ್ನ ನಾವು ಕ್ಲೀನ್ ಆಗಿ ಇಟ್ಕೋಬೇಕು ಅಂತ. ಖಂಡಿತವಾಗ್ಲೂ ಆ 106 ಕಡೆ ಕೂಡ ಅವ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗಿದಾರ? ನೀವು ಒಮ್ಮೆ ಆದ್ರೂ ಅಲ್ಲಿ ತಿರುಗಿ ನೋಡಿದೀರಾ, ಮತ್ತೊಂದ್ಸತಿ ಹೋಗಿ ನೋಡಿದೀರಾ ಅವ್ರು ಆ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಅಂತ? ಹೌದು ಮೇಡಮ್, ಸಾಮಾನ್ಯವಾಗಿ ಎಲ್ಲ 106 ಕಡೆಯಲ್ಲಿ ನಾವು ಹೋಗಿದ್ದೇವೆ ಅಂತ ಹೇಳೋದಿಲ್ಲ, ಆದ್ರೆ ಕೆಲವು ಕಡೆಗಳಲ್ಲಿ ನಾವು ನೋಡಿದ್ದೇವೆ. ಅಲ್ಲ, ಮತ್ತೆ ನಾವು ನೋಡ್ತಾ ಇದ್ದೇವೆ, ಕೆಲವು ಕಡೆಯಲ್ಲಿ ನಾವು ಮಾಡಿದ ಕೆಲಸಗಳಿಗೆ ಸ್ಫೂರ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಮೇಡಮ್ ಅವರು ಹೇಳಿದ ಹಾಗೆ. ಆದ್ರೆ ಕೆಲವು ಕಡೆಯಲ್ಲಿ ಮಾತ್ರ ಸಾಮಾನ್ಯ ರೂಢಿ ಹಾಗೆ ಕಸವನ್ನು ತಂದು ಹಾಕೋದು ಅದೇ ಮಾಡ್ತಾರೆ. ಮತ್ತೆ ಹೇಳ್ತೀವಿ, ನಮ್ಮ ಹತ್ರ ಎಷ್ಟು ಸಾಧ್ಯನೋ ಆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀವು ಹಲವಾರು ಬಾರಿ ಹೇಳ್ತಾ ಹೋದ್ರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದಲ್ವಾ? ಜಿಲ್ಲೆಯಲ್ಲಿ ಅನೇಕ ಜನ ಯುವಕರಿದ್ದಾರೆ. ವಾಟ್ಸ್ಆಪ್ ಗ್ರೂಪಿನ ಮೂಲಕ ಆಯಾ ತಾಲೂಕುಗಳಲ್ಲಿ ಗ್ರೂಪ್ಗಳನ್ನ ಮಾಡಿಕೊಂಡು ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ನಾವೊಂದು ವಿಚಾರವನ್ನು ಇಟ್ಕೊಂಡಿದೀವಿ. ಈಗ ಕೇವಲ ತಾಲೂಕಿನಲ್ಲಷ್ಟೇ ಇಷ್ಟೇ ಜನ ಅಡ್ಮಿನ್ ಆಗಿ ಇಷ್ಟು ಜನ ಮೆಂಬರ್ಸ್ ಆಗಿರೋದಲ್ಲ. ಈಗ ನಮ್ಮ ಅಂಕೋಲ ತಾಲೂಕು ಉದಾಹರಣೆ ಹೇಳ್ಬೇಕಂದ್ರೆ 21 ಗ್ರಾಮ ಪಂಚಾಯತ್ ಇದೆ. ಗ್ರಾಮ ಪಂಚಾಯತ್ ಅಲ್ಲಿ ಒಂದು 10 ಜನ ಮೆಂಬರ್ಸ್ ಇದ್ರು ಅವರು ಅಲ್ಲಿ ಅವೇರ್ನೆಸ್ ಅನ್ನ ಮೂಡಿಸುವಂತ ಕಾರ್ಯಕ್ರಮವನ್ನ ಮಾಡಿದ್ರೆ, ಅಲ್ಲಿ ಅಂಕೋಲಾದವರು ಅಲ್ಲಿ ಹೋಗಿ ಅಂದ್ರೆ ಅವ್ರ ಶ್ರಮವನ್ನ ಮತ್ತೆ ಅವ್ರ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಳದೇನೆ ಸಮೀಪದಲ್ಲಿರುವಂತಹ ಒಂದು ತಮ್ಮ ಹಳ್ಳಿಗಳಲ್ಲಿ ಸ್ವಚ್ಛತೆಯ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಮುಂದಿನ ಯೋಜನೆ ಇದೆ. ಸೊ ಜನರ ಮೆಂಟಾಲಿಟಿಯನ್ನ ಚೇಂಜ್ ಮಾಡ್ಲಿಕ್ಕೆ ನೀವು ಅವರಿಗೆ ಯಾವ ರೀತಿಯಾದಂತಹ ಸಂದೇಶಗಳನ್ನ ನೀಡ್ತೀನಿ ಅಂದ್ರೆ, ಎಸ್ ನಿಮ್ಮ ಮನೆಯಲ್ಲಿ ಈ ತರ ಪ್ರಾಬ್ಲಮ್ ಆಗ್ಬೋದು, ನಿಮ್ಮ ಆರೋಗ್ಯಕ್ಕೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಯಾವ ರೀತಿ ತಿಳಿ ಹೇಳ್ತೀನಿ? ಈಗ ಆರೋಗ್ಯದ ಸಮಸ್ಯೆ ಇರ್ತದೆ ಕೆಲವರಿಗೆ, ಆವಾಗ ನಾವು ಸಾಂಕ್ರಾಮಿಕ ರೋಗಗಳು ಆವಾಗಲೇ ಹೇಳಿದಾಗೇನೆ ಸಾಂಕ್ರಾಮಿಕ ರೋಗಗಳಿಂದ ತತ್ತರಿಸ್ತಾರೆ. ಆವಾಗ ನಾವು ಹೇಳ್ತೀವಿ ಬಿಸಿ ನೀರನ್ನು ಕುಡಿಬೇಕು, ಈಗ ನೀವು ಆರೋಗ್ಯದತ್ತ ಎಚ್ಚರ ವಹಿಸಬೇಕು, ಮಳೆಗಾಲ ಬರ್ತಾ ಇದೆ, ಸಾಂಕ್ರಾಮಿಕ ರೋಗಗಳು ಹರಡ್ತವೆ, ಮಳೆ ಬಿಸಿಲು ಆದ್ರಿಂದ ರೋಗಗಳ ಸಂಖ್ಯೆ ಹೆಚ್ಚು. ತಾಲೂಕು ಆಸ್ಪತ್ರೆ ನೋಡಿದಾಗ ಫುಲ್ ಜನ ತುಂಬಿರ್ತಾರೆ, ಅದೆಲ್ಲ ಆಗ್ಬಾರ್ದು. ನೀವು ಎಚ್ಚೆತ್ಕೊಳ್ಬೇಕು, ಯಾಕಂದ್ರೆ ನಮ್ಮ ಹತ್ರ ನಮ್ಮ ಆರೋಗ್ಯ ಇರ್ತದೆ. ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವ ಔಷಧಿಯನ್ನೇ ತೆಗೆದುಕೊಂಡು ನಾವು ರೋಗ ಮುಕ್ತ ಆಗ್ಬಹುದು. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರು ಮನೆಯಲ್ಲಿ ಸ್ವಚ್ಛತೆಗೆ ಅರಿವನ್ನು, ಸ್ವಚ್ಛತೆಯ ಬಗ್ಗೆ ಗಮನವನ್ನು ಕೊಟ್ಟಾಗ ನಮ್ಮ ಆರೋಗ್ಯದಲ್ಲಿ 100ಕ್ಕೆ 50% ನಾವು ಆರೋಗ್ಯವಂತರಾಗಿದ್ದ ಹಾಗೇನೆ ಆಸ್ಪತ್ರೆಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮಲ್ಲಿ ಸ್ವಚ್ಛತೆ ಇಲ್ಲ ಅಂದಾಗ ನಾವು ಖಂಡಿತವಾಗಿ ಆಸ್ಪತ್ರೆ ಸೇರಿ ನಮ್ಮ ಮನೆಯಲ್ಲಿ ಎಷ್ಟು ಖರ್ಚು ಮಾಡ್ತೇವೆ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಖರ್ಚು ಮಾಡ್ತೇವಲ್ಲ ಅದಕ್ಕಿಂತ ಡಬಲ್ ಆಗಿ ಖರ್ಚು ಮಾಡ್ಬೇಕಾಗ್ತದೆ ಅನ್ನೋ ವಿಷಯವನ್ನ ಸಿಕ್ಕಿದವರಿಗೆ ಹಾಗೆ ವಾಟ್ಸ್ಆಪ್ ಗ್ರೂಪಿನ ಮೂಲಕ, ಮೆಸೇಜ್ಗಳ ಮೂಲಕ, ಮತ್ತೆ ಶನಿವಾರ ಹೋಗಿ ರವಿವಾರ ಕೆಲಸವನ್ನ ಮಾಡುವಾಗ ಎಲ್ಲ ಹೇಳ್ತೀವಿ. ಸೊ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಯಾವಾಗಲೂ ಶಾಲಾ ಕಾಲೇಜುಗಳಿಗೆ ಹೋಗಿಲ್ಲ? ಖಂಡಿತ ಹೋಗಿದೆ. ಆಲ್ಮೋಸ್ಟ್ ಒಂದು 50% ನಮ್ದು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ನಾವು ಆದಷ್ಟು ಅದನ್ನ ಈಗಲಿಂದಾನೇ ಆ ಕಾನ್ಸೆಪ್ಟ್ ಅನ್ನ ಮೈಂಡ್ ಅಲ್ಲಿ ಮಾಡ್ಕೊಂಡು ಹೋದ್ರೆ, ಮೈಂಡ್ ಅಲ್ಲಿ ಬೆಳೆಸ್ಕೊಂಡು ಹೋದ್ರೆ, ಬೀಜ ಬಿತ್ತಾ ಹೋದ್ರೆ ಖಂಡಿತವಾಗ್ಲೂ ಅದು ಮುಂದಕ್ಕೆ ಫಲಶ್ರುತಿಯನ್ನ ಕೊಡ್ಬೋದು, ಏನೋ ಒಂದು ಫಲವನ್ನ ಕೊಡ್ಬೋದು ಅನ್ಸ್ತಾ ಇಲ್ವಾ? ಖಂಡಿತ ಮೇಡಮ್, ನೀವು ಹೇಳಿದಾಗೆ ಬೆಳೆಸಿರಿ ಮೊಳಕೆಯಲ್ಲಿ ಹಾಗೂ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅನ್ನುವಂತ ಒಂದು ಉದ್ದೇಶದಿಂದಲೇ ನಾವು ಅನೇಕ ಶಾಲೆಗಳಲ್ಲಿ ಹಸಿರೇ ಉಸಿರು ಅನ್ನುವಂತ ಕಾರ್ಯಕ್ರಮ, ಸ್ವಚ್ಛತೆಯ ಬಗ್ಗೆ ಅವೇರ್ನೆಸ್ ಹಾಗೂ ಕೃಷಿಗೆ ಸಹಾಯಕವಾಗಬೇಕು. ಅಂದ್ರೆ ಈ ಸಣ್ಣ ಮಕ್ಕಳಿಗೆ ಕೃಷಿಯ ಬಗ್ಗೆ ಜ್ಞಾನ ಬೆಳಿಬೇಕು, ಸಾವಯವ ಗೊಬ್ಬರವನ್ನ ಬೆಳೆಸಿ ನಾವು ಕೃಷಿಯನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಚಿಣ್ಣರ ಇತ್ತಲು ಅಂತ ಹೇಳಿ ಅನೇಕ ಶಾಲೆಗಳಲ್ಲಿ ನಾವು ಹೋಗಿ ಬೀಜವನ್ನು ವಿತರಣೆ ಮಾಡಿದ್ವಿ. ಆ ಬೀಜವನ್ನ ವಿತರಣೆ ಮಾಡಿ ಅವ್ರ ಮನೆಗಳಿಗೆ ಹೋಗಿ ಆ ಒಂದು ಗಿಡಗಳನ್ನು ನೆಟ್ಟು ಅದರಿಂದ ಫಲವನ್ನ ಪಡೆದಿದ್ದಾರೆ. ಹಾಗೆ ಶಾಲೆಯಲ್ಲೂ ಸಹ ಕೈತೋಟವನ್ನ ಮಾಡಿ ಅನೇಕ ತರಕಾರಿಗಳಿಂದ ಅವರು ತಮ್ಮ ಬಿಸಿ ಊಟಕ್ಕೂ ಸಹ ಅದನ್ನ ತಗೊಂಡಿದ್ದಾರೆ. ಸೊ ನಮಗೂ ಸಹ ಕರೆದಿದ್ರು, ಬಹಳ ಸಂತೋಷ ಆಗಿತ್ತು. ಓಕೆ, ಸೊ ನೀವೀಗ ಏನು ಒಂದು ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ರಿ, ಸ್ವಚ್ಛತೆಯನ್ನ ಕೈಗೊಂಡ್ರಿ, ಸೊ ಇನ್ನು ಮುಂದೆ ಯಾವ ರೀತಿಯಾದಂತ ಯೋಜನೆಗಳನ್ನ, ಒಂದು ಪ್ಲಾನ್ ಇದೆ ನಿಮ್ಗೆ? ಮುಂದೆ ಅದೇ ಹೇಳ್ದಂಗೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಮಾಡ್ಬೇಕಂತ ಪ್ಲಾನ್ ಇದೆ. ಅದೇ ಸ್ವಚ್ಛ ಭಾರತ್ ಮತ್ತೆ ಬೇರೆ ಬೇರೆ ಏನೋ ಹಸಿರು ಉಸಿರು ಎಲ್ಲ ಕಾನ್ಸೆಪ್ಟ್, ಸೇಮ್ ಕಾನ್ಸೆಪ್ಟ್ ಅಲ್ಲಿ ಮಾಡಿ ಪ್ರಯೋಗ ಮಾಡುವ ಅಂತ ಇಲ್ಲ ಸಕ್ಸಸ್ಫುಲ್ ಕಂಡಿದ್ದು. ಜೊತೆಗೆ ಈಗ ಸ್ವಚ್ಛತಾ ಕಾರ್ಯವನ್ನ ನೀವು ಮಾಡ್ತಾ ಇದ್ದೀರಿ, ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ಬೇಕು ಅಂತಿದ್ದೀರಿ, ಇದು ಬಿಟ್ಟು ಬೇರೆ ಕಾನ್ಸೆಪ್ಟ್ಸ್ ಏನು ನಿಮ್ಮ ತಲೆಯಲ್ಲಿದೆ? ಓಕೆ, ಜಿಲ್ಲೆಯಲ್ಲಿ ಇದನ್ನ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನ ಕಾಣ್ಬೋದು ಈ ವಿಷಯದಲ್ಲೂ ಕೂಡ ಅಂತ. ಈಗ ಏನ್ ಹೇಳಿದೆ, ಯುವಕರಿಗೆ ಏನು, ನಿರುದ್ಯೋಗಿಗಳಿಗೆ ಏನು ಮಾಡ್ಬೇಕು ಅಂತ, ಅದೇ ರೀತಿ ಅಂತ ಬೇರೆ ಕಾನ್ಸೆಪ್ಟ್ಸ್ ಏನಿದೆ ಅಂತ? ಶೌಚಾಲಯ ಈಗ ಕೆಲವೊಂದು ಈಗ ಈ ಕುಮಟಾ ಆಗಿರ್ಬೋದು ಅಥವಾ ಅಂಕೋಲ ತಾಲೂಕಿನಲ್ಲಿ ಆಗಿರ್ಬೋದು,
ಶೌಚಾಲಯ, ಸಾರ್ವಜನಿಕ ಶೌಚಾಲಯ ಇರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಎಲ್ಲೋ ಒಂದ್ ಕಡೆ ಮಾಡುವಂತ ಒಂದು ಸಾಧ್ಯತೆ ಇರ್ತದೆ. ಆಗ ಸ್ವಚ್ಛತೆ ಹಾಳಾಗುತ್ತೆ. ಆ ಒಂದು ಏರಿಯಾದಲ್ಲಿ, ಆ ಒಂದು ನಗರದಲ್ಲಿ ಸಾರ್ವಜನಿಕ ಶೌಚಾಲಯ ಇದ್ರೆ ಆವಾಗ ಆ ಒಂದು ಸ್ವಚ್ಛತೆಯ ಬದಲಾವಣೆಯಿಂದ ಆಗ್ಬೋದು ಮತ್ತು ಸಾರ್ವಜನಿಕರಿಗೂ ಅದರ ಸದುಪಯೋಗ ಸಿಗ್ಬೋದು ಅನ್ನೋಂತ ಒಂದು ಉದ್ದೇಶ ಇದೆ. ಮುಂದಿನ ಒಂದು ಕ್ರಾಂತಿ ಶೌಚಾಲಯದ ಕಡೆಗೆ ಹೋಗ್ತೇವೆ ಅನ್ನೋದು. ಸೊ ಹಾಗಾಗಿ ಕಡೆಯದಾಗಿ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ಜನರಿಗೆ, ನಮ್ಮ ಇಡೀ ಜಿಲ್ಲೆಯ ಜನರಿಗೆ ಏನ್ ಹೇಳಲಿಕ್ಕೆ, ಒಂದು ಮೆಸೇಜ್ ಅನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಮೂಲಕ, ನಿಮ್ಮ ಜೇನುಗೂಡು ತಂಡದ ಮೂಲಕ ಏನು ಮೆಸೇಜ್ ಅನ್ನ ನೀಡಲಿಕ್ಕೆ ಇಷ್ಟಪಡ್ತೀರಿ? ಆಸ್ ಅ ಅಡ್ಮಿನ್ ಹಾಗೇನೆ ಸದಸ್ಯರಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಮನೆಯನ್ನ ಪ್ರಥಮವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋಣ, ನಂತರ ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿ ಇಟ್ಲಿಕ್ಕೆ ಪ್ರಯತ್ನ ಮಾಡೋಣ. ಜೊತೆಯಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯ, ಹೀಗೆ ದೇಶ. ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸಿಗೆ ಆ ಗ್ರಾಮಗಳ ಅಭಿವೃದ್ಧಿ ಆದಾಗ ಮಾತ್ರ ದೇಶದ ಅಭಿವೃದ್ಧಿ ಎನ್ನುವ ಮಾತಿಗೆ ಸ್ಫೂರ್ತಿಯಾಗಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ. ನೀವು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸಿ ಎಲ್ಲರೂ ಸೇರಿ ದುಡಿಯೋಣ ಎನ್ನುವ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ವಾಟ್ಸ್ಆಪ್ ಗ್ರೂಪ್ ಇಂದ ಒಂದು ಜೇನುಗೂಡು ಅಂತ ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನ ಇಷ್ಟು ದೊಡ್ಡದಾಗಿ ಮಾಡಿ ಇಡೀ ಜಿಲ್ಲೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯನ ಮಾಡಿದೆ, ಅದು ಕೂಡ ಸ್ವಚ್ಛತೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ನೋಡಿದ್ರಿ. ಹಾಗೆಯೇ ನೀವು ನಮ್ಮ ಇವತ್ತು ಸ್ಟುಡಿಯೋಕ್ಕೆ ಬಂದ್ರಿ, ಹಾಗೆಯೇ ಬಹಳಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ. ಖಂಡಿತವಾಗ್ಲೂ ಸ್ವಚ್ಛತೆ ಅನ್ನೋದು ಒಂದು ಇತ್ತೀಚಿನ ಒಂದು ದಿನಮಾನದಲ್ಲಿ ಖಂಡಿತವಾಗ್ಲೂ ನಾವು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾದಂತ ಒಂದು ಕಾನ್ಸೆಪ್ಟ್ ಆಗಿದೆ. ಎಲ್ಲರೂ ಕೂಡ ನಮ್ಮ ಮನೆ ಸುತ್ತ ಕ್ಲೀನ್ ಆಗಿ ಇಟ್ಕೊಂಡ್ರೆ ಇಡೀ ಜಿಲ್ಲೆ ಅಭಿವೃದ್ಧಿ ಆಗ್ಬೋದು, ಜಿಲ್ಲೆ ಅಭಿವೃದ್ಧಿ ಆದ್ರೆ ನಮ್ಮ ದೇಶ ಕೂಡ ಅಭಿವೃದ್ಧಿ ಆಗ್ಬೋದು ಅನ್ನೋ ಕನಸನ್ನ ನೀವು ಹೊತ್ತಿದ್ದೀರಿ. ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ನೂತನ ಟಿವಿಯ ವೀಕ್ಷಕರ ಪರವಾಗಿ ಹಾಗೆಯೇ ನಮ್ಮ ಪರವಾಗಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೋಸ್ಕರ ತುಂಬ ಧನ್ಯವಾದ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿ ಇವರು ಒಂದು ವಾಟ್ಸ್ಆಪ್ ಗ್ರೂಪ್ ಮೂಲಕ ಜಿಲ್ಲೆಯ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಒಂದು ಪಣವನ್ನ ತೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಾವು ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ದಿನ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ರೀತಿಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನೂತನ ಟಿವಿ. ನಮಸ್ಕಾರ.